ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ನಮಸ್ಕಾರ ಆಧ್ಯಾತ್ಮಿಕ ಬಂಧುಗಳೇ ಮತ್ತು ಬಾಂಧವರೇ. ನಾನು ಸ್ವಾಮಿನಾಥನ್ ಸುಬ್ರಹ್ಮಣ್ಯನ್. ಶ್ರೀ ಆದಿಶಂಕರ ಭಗವತ್ಪಾದಾಚಾರ್ಯರು ರಚಿಸಿದ ಶ್ರೀ ಸುಬ್ರಹ್ಮಣ್ಯ ಭುಜಂಗಂನ 2ನೇ ಶ್ಲೋಕವನ್ನು ನಾವು ಇವತ್ತು ಅನುಭವಿಸಲಿದ್ದೀವಿ. ಶ್ಲೋಕ ಈ ಥರ ಇದೆ: ನ ಜಾನಾಮಿ ಶಬ್ದಂ ನ ಜಾನಾಮಿ ಚಾರ್ತಂ ನ ಜಾನಾಮಿ ಪದ್ಯಂ ನ ಜಾನಾಮಿ ಗದ್ಯಂ ಚಿದೇಕಾಶಡಾಸ್ಯ ಹೃದಯ ದ್ಯೋತತೆ ಮೇ ಮುಖಾನಿ ಸರಂತೆ ಗಿರಚಾಪಿ ಚಿತ್ರಂ. ಸರಂತೆ ಅಂದರೆ ಹೊರಗೆ ಹರಿತಾ ಇರುವಂಥದ್ದು. ಏನು ಹರಿತಾ ಇದೆ ಅಂದರೆ ಗಿರಹ, ಶಬ್ದಗಳು, ವಾಣಿಗಳು, ಶ್ಲೋಕಗಳು ನನ್ನ ಹೊರಗೆ ಬರ್ತಾ ಇದೆ. ಮುಖಾನಿಸರಂತೆ, ನನ್ನ ಮುಖದಿಂದ ಅಂದರೆ ನನ್ನ ಬಾಯಿಂದ ಬರ್ತಾ ಇದೆ. ನಿರಂತರವಾಗಿ ಶ್ಲೋಕಗಳು ನನ್ನ ಬಾಯಿಂದ ಬರ್ತಾ ಇದೆ. ಮುಖಾನಿಸ್ಸರಂತೆ ಗಿರಶ್ಚಾಪಿ ಚಿತ್ರಂ. ಚಿತ್ರಂ ಅಂದರೆ ಆಶ್ಚರ್ಯಕರವಾದದ್ದು. ನನ್ನ ಬಾಯಿಂದ ಇಂಥ ಮಹತ್ವ ಅರ್ಥಗಳುಳ್ಳ ಶ್ಲೋಕಗಳು ಬರುವುದು ನನಗೆ ಆಶ್ಚರ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಶಂಕರ್. ಅಂಥ ವಿದ್ವಾಂಸರು ಈ ಥರ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣನ ಹೇಳ್ತಾ ಇದ್ದಾರೆ. ಯಾಕಿದು ನನಗೆ ಆಶ್ಚರ್ಯ ಕೊಡ್ತಾ ಇದೆ ಅಂದರೆ, ನ ಜಾನಾಮಿ ಶಬ್ದಂ, ಶಬ್ದಗಳು, ವಾಕ್ಯಗಳು ಗೊತ್ತಿಲ್ಲ. ನ ಜಾನಾಮಿ ಚ ಅರ್ಥಂ, ಇದರ ಅರ್ಥಗಳು ಕೂಡ ಗೊತ್ತಿಲ್ಲ. ನ ಜಾನಾಮಿ ಪದ್ಯಂ, ಪದ್ಯಗಳು ಕೂಡ ಗೊತ್ತಿಲ್ಲ. ನ ಜಾನಾಮಿ ಗದ್ಯಂ, ವಚನಗಳು ಗೊತ್ತಿಲ್ಲ. ಶಬ್ದಗಳು ಗೊತ್ತಿಲ್ಲ ಅಂದಮೇಲೆ ಇವೆಲ್ಲ ಗೊತ್ತಿಲ್ಲ ಅಂತಲೇ ಅರ್ಥ. ಶಂಕರರು ಹೇಳ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ. ಮತ್ತೆ ಹೇಗೆ ಈ ಶ್ಲೋಕಗಳೆಲ್ಲ ಬರ್ತಾ ಇದೆ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ಚಿದೇಕ ಷಡಾಸ್ಯ, ನನ್ನ ಒಂದು ಭಾವನೆ ಏನಪ್ಪ ಅಂದರೆ, ಇವೆಲ್ಲ ನಾನು ಮಾಡ್ತಾ ಇಲ್ಲ, ಒಳಗೆ ಏನೋ ಒಂದು ಶಕ್ತಿ ಇದೆ. ಚಿದೇಕ ಷಡಾಸ್ಯ ಹೃದಯ ದ್ಯೋತತೆ ಮೇ, ನನ್ನ ಹೃದಯದಲ್ಲಿ ಒಂದು ಪ್ರಕಾಶ ಕಾಣ್ತಾ ಇದೆ, ಒಂದು ಹೊಳಪು ಕಾಣ್ತಾ ಇದೆ. ಅದು ಷಡಾಸ್ಯ, ಷಟ್ ಆಸ್ಯ, ಷಟ್ ಅಂದರೆ 6, ಆಸ್ಯ ಅಂದರೆ ಮುಖ, ಪಂಚಾಸ್ಯ ಅಂತೇಳಿ ಮೊದಲನೇ ಶ್ಲೋಕದಲ್ಲಿ ನೋಡಿದ್ವಿ. ಇದು ಷಟ್ ಆಸ್ಯ. ಮೊದಲ ಬಾರಿಗೆ ಸುಬ್ರಹ್ಮಣ್ಯನ ಪರಿಚಯಿಸ್ತಾ ಇದ್ದಾರೆ. ಅವರ ಸುಬ್ರಹ್ಮಣ್ಯನ ಇನ್ನೊಂದು ಹೆಸರು ಷಣ್ಮುಖ ಅಂತ ಹೇಳಿ. ಪರಮಶಿವನ ನೇತ್ರಾಗ್ನಿಯಿಂದ 6 ಕಿಡಿಗಳು ಶರವಣ ಭವ ಅನ್ನುವ ಒಂದು ಪುಣ್ಯಕ್ಷೇತ್ರದಲ್ಲಿ, ಆ ಒಂದು ಕೊಳದಲ್ಲಿ ಬಂದು ಸೇರಿದವು. 6 ತಾವರೆಗಳಲ್ಲಿ 6 ಸಣ್ಣ ಮಗು ಬಂತು. ನೇತ್ರಾಗ್ನಿಯಿಂದ ಬಂದವನು. ಅದನ್ನು ಒಂದು ಸೇರಿಸಿ ಷಣ್ಮುಖನ, ಪಾರ್ವತಿನೇ ಬಂದು ಒಂದು ಸೇರಿಸಿದ್ಲು. ಅದು ಷಣ್ಮುಖ ಅಂತ ಹೇಳಿ. ಅಂದರೆ ತಂದೆಯ ಗುಣಗಳು ಏನಿದೆಯೋ ಅದೇ ಗುಣಗಳು ಇವನ ಹತ್ರನೇ ಇದೆ. ಅದಕ್ಕೆ ಅವ್ರು ಹೇಳ್ತಾರೆ, ಈ 6 ಮುಖ ಇದ್ದರೂ ಕೂಡ ಏನೇನು ಮುಖ ಅದು? ಜ್ಞಾನ ಪ್ರಕಾಶ, ಜ್ಞಾನಾನಂದ ಪ್ರಕಾಶ, ಸರ್ವಜ್ಞಾನ ವ್ಯಾಪಕ ಪ್ರಕಾಶ, ಶುದ್ಧ ಜ್ಞಾನ ಸಾಕ್ಷಿ ಪ್ರಕಾಶ, ಸರ್ವ ಪರಿಶುದ್ಧ ಬ್ರಹ್ಮಾನಂದ ಅನುಗ್ರಹ ಪ್ರಕಾಶ, ಅನಾದಿ ನಿತ್ಯ ಬ್ರಹ್ಮಜ್ಞಾನಾನಂದ ಶಿವಪ್ರಕಾಶ.
ಕೊನೆಗೆ ಎಲ್ಲ ಶಿವನಲ್ಲೇ ವಿಲೀನ ಆಗಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಇವರು ಷಣ್ಮತವನ್ನು ಸ್ಥಾಪಿಸಿದವರು. ಗಾಣಪತ್ಯಂ, ಶಾಕ್ತಂ, ಶೈವಂ, ಕೌಮಾರಂ, ವೈಷ್ಣವಂ, ಸೌರಂ ಅಂತ ಹೇಳಿ ಯಾಕಪ್ಪ ಈ ಥರ ಮಾಡಿದ್ರು ಅಂದರೆ ಒಬ್ಬೊಬ್ಬರು ಅವರವರ ಇಷ್ಟ ದೇವತೆಗಳನ್ನು ಪೂಜಿಸಲು ಒಂದು ಮಾರ್ಗ ತೋರಿಸ್ಕೊಟ್ರು. ಅಷ್ಟು ಮಾಡಿದವರು ಕೊನೆಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಇವೆಲ್ಲ ಒಂದು ಏಕದೇವನ ಹತ್ರ ಸೇರುತ್ತೆ, ಚಿದೇಕ ಅಂತೇಳಿ. ಈ ಶ್ವೇತಾಚರೋಪನಿಷತ್ ಅಂತ ಹೇಳಿ ಅದರಲ್ಲಿ ಒಂದು ಶ್ಲೋಕ ಇದೆ. ಏನು ಹೇಳ್ತದೆ ಅಂದರೆ ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾದಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ 6 ಬೇರೆ ಬೇರೆ ಅಲ್ಲ, ಇವೆಲ್ಲ ಒಂದು ಏಕೋ ದೇವ ಹತ್ರ ಹೋಗಿ ಸೇರುತ್ತೆ. ಅದಕ್ಕೆ ಚಿತ್ ಏಕ ಷಡಾಸ್ಯ, ಚಿದೇಕ ಷಡಾಸ್ಯ ಅಂದರೆ ಶಿವ ಬೇರೆ ಇಲ್ಲ, ಷಣ್ಮುಖ ಬೇರೆ ಇಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಇವರುಗಳು ನನ್ನ ಹೃದಯದಲ್ಲಿ ಇದ್ದು ಒಂದು ಶಕ್ತಿಯನ್ನು ಕೊಡೋದ್ರಿಂದ ನಾನು ಈ ಥರ ಶ್ಲೋಕಗಳನ್ನು ಹೇಳಕ್ಕೆ ಸಾಧ್ಯವಾಯಿತು ಅಂತ ಹೇಳಿ ಹೇಳ್ತಾರೆ. ಈ ಶ್ಲೋಕದಲ್ಲಿ ನಜಾನಾಮಿ ಅಂತ ಹೇಳ್ತಾನೆ ಇರ್ತಾರೆ. ಅಂದರೆ ನನಗೇನು ಗೊತ್ತಿಲ್ಲ ಅನ್ನೋ ಥರ ಹೇಳ್ತಾರೆ. ಇದು 3 ರೀತಿಯಿಂದ ನಾವು ನೋಡಬೇಕು. ಮೊದಲನೇದು ವಿನಯ ಭಾವ. ಅಂದರೆ ನಾನು ಕಲ್ತಿರುವುದು ಕೈ ಮುಷ್ಟಿಯಷ್ಟು, ಕಲಿದೇ ಇರುವುದು ದೃಷ್ಟಿಯಷ್ಟು. ಅಂದರೆ ಕೈ ಮುಷ್ಟಿ ಅಂದರೆ ಇಷ್ಟು, ದೃಷ್ಟಿ ಅಂದರೆ ನಮ್ಮ ಒಂದು ನೋಟ ಎಲ್ಲಿವರೆಗೂ ಹೋಗುತ್ತೋ ಅಷ್ಟು ವ್ಯಾಪಕವಾಗಿದೆ, ಅಷ್ಟು ಕಲಿಬೇಕಾಗಿರುತ್ತೆ. ಅಷ್ಟು ಕಲಿಬೇಕಾಗಿರುವಂಥ ಅದನ್ನು ಅಳತೆ ತಗೊಂಡ್ರೆ ನಾನು ಕಲ್ತಿರೋದು ಏನೂ ಇಲ್ಲ. ಅದಕ್ಕೋಸ್ಕರ ಅವ್ರು ಹೇಳ್ತಾರೆ ನ ಜಾನಾಮಿ ಶಬ್ದಂ ನ ಜಾನಾಮಿ ಪದ್ಯಂ ಅಂತೇಳಿ. ಅಂದರೆ ಒಟ್ಟು ಕಲಿಬೇಕಾಗಿರೋದಕ್ಕೆ ಹೋಲಿಸಿದರೆ ನಾನು ಕಲ್ತಿರೋದು ಏನೂ ಇಲ್ಲ ಅಂತ ಹೇಳಿ ಒಂದು ವಿನಯ ಭಾವವನ್ನು ತೋರಿಸ್ತಾ ಇದ್ದಾರೆ. ಎರಡನೇದು ಶರಣಾಗತಿ ಭಾವ. ಮೊದಲನೇದು ವಿನಯ ಭಾವ, ಎರಡನೇದು ಶರಣಾಗತಿ ಭಾವ. ಅಂದರೆ ನಾನಾಗಿ ಮಾಡೋದಂತೂ ಯಾವುದೂ ಇಲ್ಲ, ಎಲ್ಲ ಪರಮಾತ್ಮ ಮಾಡಿಸ್ತಾ ಇದ್ದಾನೆ, ನನ್ನ ಮುಖಾಂತರ ಮಾಡಿಸ್ತಾ ಇದ್ದಾನೆ ಅಷ್ಟೆ, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ಅಂತ ಸರ್ವವನ್ನು ನಮ್ಮದು ಒಳ್ಳೆಯದು ಕೆಟ್ಟದ್ದು ಏನು ಕರ್ಮಗಳನ್ನು ಅದನ್ನು ನಡೆಸೋನು ನೀನು ಅಂತ ಹೇಳಿ ಪರಿಪೂರ್ಣವಾಗಿ ಅವನ ಚರಣದಲ್ಲಿ ಶರಣು ಹೋಗೋದು, ಚರಣದಲ್ಲಿ ಶರಣು ಹೋಗೋದು. ಇದು ಶರಣಾಗತಿ ಭಾವ ಅಂತ ಹೇಳಿ. ಇಲ್ಲಿ ಅವರು ನಜಾನಾಮಿ ನನಗೇನು ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಇದು ಒಂದು ಕಾರಣ. ಅಂದರೆ ನಾನಾಗಿ ಏನು ಮಾಡಿಸ್ತಾ ಇಲ್ಲ, ನನ್ನದು ಅಂತ ಏನಿಲ್ಲ, ಈ ಜ್ಞಾನವು ಕೂಡ ನನ್ನದಲ್ಲ, ಇದೆಲ್ಲ ಯಾರೋ ಒಬ್ಬರು ನನ್ನೊಳಗೆ ನಿಂತು ನಡೆಸ್ತಾ ಇದ್ದಾರೆ ಅಂತ ಎಲ್ಲವನ್ನು ಅವನಿಗೆ ಒಪ್ಪಿಸೋದು ಶರಣಾಗತಿ ಭಾವ. ಮೂರನೇದು ಬಹಳ ಮುಖ್ಯ, ಅದು ಶುದ್ಧ ಭಕ್ತಿ ಭಾವ. ಈಗ ನಮಗೆ ಬಹಳ ಇಷ್ಟವಾದ ಒಂದು ಏನೋ ನಡೀತಾ ಇದೆ ಅಂದರೆ, ಒಂದು ಆಟ ಆಗಲಿ, ಒಂದು ನಾಟಕವಾಗಲಿ, ಯಾವುದೇ ಆಗಲಿ, ಅದರ ಮೇಲೆ ನಾವು ಎಷ್ಟು ನಮ್ಮ ಮನಸ್ಸನ್ನ ಲಯಿಸ್ತೀವೋ ಮಿಕ್ಕಿದ್ದೆಲ್ಲ ಮರ್ತೋಗುತ್ತೆ. ಅದನ್ನು ಇವರು ಹೇಳ್ತಾ ಇದ್ದಾರೆ. ನಾನು ಬಂದು ಈ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ನಿಂತ್ಕೊಂಡ್ರೆ, ಅವನ ದರ್ಶನ ಮಾಡ್ತಾ ಇದ್ದರೆ ನನಗೆ ಎಲ್ಲ ಮರ್ತೋಗುತ್ತೆ. ಅಂದರೆ ನಾನು ಕಲ್ತಿದ್ದೆಲ್ಲ ಮರ್ತೋಗುತ್ತೆ, ಅವು ನನಗೆ ಗೊತ್ತೇ ಆಗೋದಿಲ್ಲ. ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ನನಗೇನು ಗೊತ್ತಿಲ್ಲ. ಅಂದರೆ ಶುದ್ಧ ಮನಸ್ಸಿನಿಂದ ಪರಮನ ಮೇಲೆ ನಮ್ಮ
ಗಮನವನ್ನು ಪೂರ್ಣವಾಗಿ ನೆಲೆಸಿದರೆ ಬೇರೆ ಯಾವುದು ನನಗೆ ಜ್ಞಾಪಕ ಬರುವುದಿಲ್ಲ. ಇದು ಶುದ್ಧ ಭಕ್ತಿ ಭಾವ. ನಮಸ್ಕಾರ.